ಸಬ್ಸ್ಕ್ರೈಬ್ ಟು ಓಂ ನಮಃ ಶಿವಾಯ. ಈ ತರ ಎಲ್ಲ ಕಸ ಹಾಕಕ್ ಹೋಗ್ಬೇಡಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾವು ನಂದಿ ಹಿಲ್ಸ್ ಬಂದಿದ್ದೆವು. ಈಗ ಬಂದ್ ರೀಚ್ ಆಗಿದ್ದೆವು. ರೀಚ್ ಇದೆ ಫುಲ್ ಹೋಗಿ ಹೋಗಿ ಅದ ಫಾಗ್ ಫುಲ್ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡ್ ನೋಡೋಣ. ಟಿಕೆಟ್ ಕೊಂಡ್ರು ಬಂದಿದ್ದೀವಿ. ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ಮುಂದ್ಗಡೆ ಹೋಗೋಣ. ಟಿಕೆಟ್ ತಗೊಂಡಿದ್ದೀವಿ. ಪ್ರೈಸ್ ಡಿಫ್ರೆಂಟ್ ಇದೆ. ತೋರಿಸ್ತೀನಿ. ಮಂಡೇ ಇಂದ ಫ್ರೈಡೆ ವರೆಗೂ ಡಿಫ್ರೆಂಟ್ ಇದೆ. ಸಂಡೇ ಡಿಫ್ರೆಂಟ್ ಇದೆ. ಪ್ರೈಸ್ ಮೇಲ್ಗಡೆ ಹೋಗೋಣ ಇವಾಗ. ಮೇಲೆ ಹೋಗ್ತಾ ಇದೀವಿ ಗೈಸ್. ನೋಡೋಣ. ಎಲ್ಲಾ ಜನ ಮೇಲೆ ಹೋಗ್ತವ್ರೆ. ಈಗ ಮೇಲ್ಗಡೆ ಹೋಗ್ತಾ ಇದೀವಿ. ಎಲ್ಲ ಜಾಮ್ ಆಗಿದೆ. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ. ಕಷ್ಟ ಫೈನಲಿ ಮೇಲ್ಗಡೆ ಬಂದಿದೀವಿ. ಇನ್ನು ಸನ್ಸೆಟ್ ಏನ್ ಕಾಣಿಸ್ತಾ ಇಲ್ಲ. ಎಲ್ರು ಟೀ ಕುಡಿತವ್ರೆ. ನಾವು ಈ ಕಡೆ ಫೋಟೋ ಮಾಡಕ್ ಬಂದಿದೀವಿ. ನಮ್ ಸುಮಂತ್ ಅಣ್ಣ ಫೋಟೋಗ್ರಾಫರ್ ಆಗಿದೆ ಮತ್ತು ವಿಡಿಯೋಗ್ರಾಫರ್. ವಾವ್, ನೋಡ್ಬಿಡಿ. ಚೀರ್ತವ್ರೆ. ಸಕ್ಕತ್ತಾಗಿದೆ. ಇವು ಮಾತ್ರ ಸಕ್ಕತ್ತಾಗಿದೆ. ಪೀಸ್ ಅಂತ ಹೇಳ್ತಾ ನನ್ನನ್ನ ಬಿಟ್ಟೆ ಶಿವ ಚಹಾ ಕುಡಿತವನೆ. ಬಾದಾಮ್ ಬಿಟ್ಟೆ ಕುಡಿತವನೆ ಬಾದಾಮು. ಸಕ್ಕತ್ತಾಗಿದೆ. ಟೇಸ್ಟ್ ಸೂಪರ್ ಆಗಿದೆ. MTR ಬಾದಾಮ್ ಮಿಕ್ಸ್ ಬೈ ಒನ್ ಗೆಟ್ ಒನ್ ಫ್ರೀ. ಬೈ ಒನ್ ಗೆಟ್ ಒನ್ ಫ್ರೀಯಾ? ಈ ಬಾಟ್ ಬೈ ಒನ್ ಗೆಟ್ ಒನ್. ನೋಡ್ತಾ ಇರಿ ಹೀಗೆ ಅಂತ ಹೇಳ್ತಾ ನೋಡೋಣ. ಚಾಯ್ ತಗೊಳ್ಳಿ. ಬಾದಾಮ್ ಮಿಲ್ಕ್ ತಗೊಳ್ಳಿ. ಬಾದಾಮ್ ಮಿಲ್ಕ್ ತಗೊಳ್ಳಿ. ನೋಡಿ ಬಾದಾಮ್ ಕುಡಿತಾನೆ. ಬಾದಾಮ್ ಮಿಲ್ಕ್ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ನೈಸ್. ಟೀ ಎಲ್ಲ ಕುಡಿದ್ಬಿಟ್ಟು ಇವಾಗ ಕೆಳಗಡೆ ಹೋಗ್ತಾ ಇದೀವಿ. ನೋಡೋಣ. ಅಂಕಲ್ ಬೇರೆ ಬರ್ತವ್ರೆ. ಸನ್ಸೆಟ್ ವ್ಯೂ ಬರೀ ಗೊತ್ತಾಗ್ತಾನೆ ಇಲ್ಲ. ತುಂಬಾ ಜನ ಎಲ್ಲ ಫೋಟೋ ವ್ಲಾಗ್ಸ್ ಮಾಡ್ತವ್ರೆ, ವಿಡಿಯೋ ಮಾಡ್ತವ್ರೆ, ಫೋಟೋ ತಗೋತವ್ರೆ, ಗಿಂಬಲ್ ತಂದವ್ರೆ. ಜಸ್ಟ್ ಫೋನು ನಮ್ದೊಂದು ಮೈಕ್ ತಗೊಂಡ್ ಬಂದಿದ್ವಿ. ಮಾಸ್ಟರ್ ಪ್ಲಾನ್ ಆಗ್ತಾರ ಅಲ್ಲಿ. ಆ ತರ ಇದ್ರೆ ಈಗ ಕಾಣುತ್ತೆ, ಈ ತರ ಇದ್ರೆ ಆ ಕಾಣುತ್ತೆ ಅಂತ ನಾವು ನೋಡ್ತಾ ಇರೋಣ ಏನಾಗುತ್ತೆ ಅಂತ. ಯಾಕೋ ಅಲ್ಲಿಂದ ಎಲೆಕ್ಟ್ರಾನಿಕ್ಸ್ ಇಂದ ಇಲ್ಲಿಗೆ ಬಂದ್ಮೇಲೆ ವರ್ತ್ ಅನಿಸ್ತಾ ಇಲ್ಲ. ಸನ್ರೈಸ್ ಆಗಿಲ್ಲ. ಒಂದ್ ಡಿಸಪಾಯಿಂಟ್ಮೆಂಟ್ ತರ ಕಾಣಿಸ್ತಾ ಇದೆ. ಇನ್ನೊಂದ್ ಸ್ವಲ್ಪ ವೇಟ್ ಮಾಡ್ಬಿಟ್ಟು ನೋಡೋಣ. ಬಾತ್ರೂಮ್ಸ್ ಇದಾವೆ. ಎಲ್ಲ ನೋಡ್ತಾ ಇದ್ದೀನಿ, ಏನು ಇಲ್ಲ. ಅವರೆಲ್ಲ ನಂದಿಲ್ಸ್ ಬರ್ತಾ ಇದ್ದೀರಾ. ಸೊ ಈ ತರ ಎಲ್ಲ ಕಸ ಹಾಕಕ್ ಹೋಗ್ಬೇಡಿ. ಇಲ್ಲಿಂದ ಅಥಾರಿಟಿ ಕೂಡ ಕ್ಲೀನ್ ಮಾಡ್ಬೇಕಂತ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಟ್ಯಾಗ್ ಮಾಡಿದ್ರೆ ಕ್ಲೀನ್ ಮಾಡ್ತಾರೆ ಅನ್ಕೋತೀನಿ. ಇದು ಒಂದು ಟೂರಿಸ್ಟ್ ಪ್ಲೇಸ್ ತರ ಇದೆ. ಇಲ್ಲೇ ಇಷ್ಟೊಂದು ಕಸ ಹಾಕಿದ್ರೆ ಹೇಗೆ? ಎಷ್ಟು ಕಸ ಹಾಕ್ತಿದ್ದಾರೆ ಎಲ್ಲ. ಫುಲ್ ಕಸ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗ್ ಅನ್ಸಲ್ಲ ಇಷ್ಟೊಂದು ಕಸ ನಂದಿ ಹಿಲ್ಸ್ ಅಲ್ಲಿ. ಅಂತೂ ಸನ್ರೈಸ್ ನೋಡ್ಲೇ ಇಲ್ಲ. ಡಿಸಪಾಯಿಂಟ್ ಅಲ್ಲೇ ಹೋಗ್ತಾ ಇದ್ದೀನಿ. ಬೇರೆದೇನಾದ್ರೂ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲೇ ವ್ಯೂಸ್ ಎಲ್ಲ ಸಖತ್ತಾಗಿದೆ ಗೈಸ್. ಬಟ್ ಒಂದೇನಂದ್ರೆ ಇದೆ, ನೋಡಕ್ ಆಗ್ಲಿಲ್ವಲ್ಲ ಸನ್ರೈಸ್ ಅಂತ. ಅದು ಒಂದೇ ಪ್ರಾಬ್ಲಮ್. ಅದಕ್ ಬಿಟ್ಟೆಲ್ಲ ಸಖತ್ತಾಗಿದೆ ವ್ಯೂ. ನೋಡ್ಬೇಕು. ಇನ್ನೂ ಫೋಟೋನ ಇಳಿಸ್ಕೋತವ್ರೆ. ಎಷ್ಟು ಫೋಟೋ ಇಸ್ಕೋತಾರೆ ನಂಗಂತೂ ಗೊತ್ತಿಲ್ಲ. ನೋಡ್ಬೇಕು ಏನಾಗ್ತಿದೆ ಅಂತ. ಇಲ್ಲಿಂದ ನಂದಿಲ್ಸಿಂದನೇ ಬಿಡ್ತಾ ಇಲ್ಲ ಇವರು. 6 ಗಂಟೆಯಿಂದ ಮಾಡ್ತವ್ರೆ. ಅಲ್ಲಿ ನೋಡ್ಬಿಡಿ, ಅಲ್ಲೂ ಫೋಟೋ ತಗೊಳ್ತವ್ರೆ. ಎಲ್ಲಾ ಕಡೆ ಫೋಟೋ 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 ಫೋಟೋ. ಬೇರೆ ಜಾಗನು ಕವರ್ ಮಾಡ್ಬೇಕು. ಇವರೆಲ್ಲ ಫೋಟೋ ತಗೊಳೋದ್ ಬಂದ್ ಮಾಡಿದ್ರೆ ಬೇರೆ ಕಡೆ ಎಲ್ಲ ನೋಡೋಣ. ಯಾವಾಗ ಇವ್ರು ಫೋಟೋ ತಗೊಳೋದ್ ಬಂದ್ ಮಾಡ್ತಾರೆ, ಬೇರೆ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಕ್ ಹೋಗಂಗ. ಇವಾಗ ಜವಾಹರ್ಲಾಲ್ ನೆಹರು ಅವ್ರ ಪ್ಯಾಲೇಸ್ ಇದೆ ಅನ್ಕೋತೀನಿ.
ಸಖತ್ತಾಗಿದೆ ಹಿಂದ್ಗಡೆ ವ್ಯೂ ಕೂಡ. ಜವಾಹರ್ಲಾಲ್ ನೆಹರು ಅವ್ರ ಮೂರ್ತಿ ಇದೆ. ಒಳಗಡೆ ಹೋಗೋ ಅಲವಿಲ್ಲ ಅನ್ಕೋತೀನಿ. ಇಲ್ಲೂ ತುಂಬಾ ಜನ ಇದ್ದಾರೆ, ಅವ್ರ ಕೂಡ ವಿಡಿಯೋ ತಗೋತವ್ರೆ. ಇಲ್ಲ ಬಟ್ಟೆ ಎಲ್ಲ ಹಾಕೋರು. ಇದು ಏನೋ ರೆಸಾರ್ಟ್ ತರ ಮಾಡೋರು ಅನ್ಕೋತೀನಿ. ಇಲ್ಲ ಗೇಟ್ ಹಾಕವ್ರೆ, ನೋಡ್ಬೇಕು. ಹೋಗ್ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಹಿಂದ್ಗಡೆನೆ ಇರೋದು. ಈ ರೆಸಾರ್ಟ್ ಮಾಡೋರು ಅನ್ಕೋತೀನಿ ಇವಾಗ. ಹಳೆ ಕಾಲ ತುಪಾಕಿ ಇಕ್ಕವ್ರೆ, ಎಲ್ಲ ಸಖತ್ತಾಗಿದೆ. ನೋಡೋಣ ಹೇಗಿದೆ ಏನಿಲ್ಲ ಅಂತ ಗೈಸ್. ಸಖತ್ತಾಗಂತೂ ಕಾಣಿಸ್ತಾ ಇದೆ. ಇನ್ನು ಹುಡುಗರ್ದೆಲ್ಲ ಫೋಟೋ ತಗೊಂಬೋದೇ ಮುಗಿತಾ ಇಲ್ಲ ಗೈಸ್. ಫೈನಲಿ ಸಖತ್ತಾಗಲ್ಲ. ಫೈನಲಿ ವರ್ಕ್ ಈಗ ಬರಕ್ಕದ ಈಗ ಬೈಕ್ ಹಚ್ಕೊಳ್ಳಿ. ಯಾಕಂದ್ರೆ ಗಾಳಿ ಬಹಳ ಹೊತ್ತಿದ್ದು, ಬೈಕ್ ಹಚ್ಕೊಳ್ಳಿ ಇದು ಮಾಡ್ತೇನೆ. ಇಶಾ ಟೆಂಪಲ್ ಬಂದಿದ್ದೀವಿ ಗೈಸ್ ಫೈನಲಿ. Hey Sashwin, hi. Om Namah Shivaya. How are you feeling after coming to Isha? I found my peace of life. ಮಹಾದೇವ್ ಕಾಣಿಸ್ತಿರ್ಬೇಕು ನಮ್ಗೆ ಆರಾಮಾಗಿ. ಒಂದು ಪೀಸ್ ತರ ಇದೆ, ಶಾಂತತೆ, ಪ್ರಶಾಂತತೆ ಇದೆ. ಎಲ್ಲ ಇನ್ನೇ ಟೆನ್ಷನ್ ಇದ್ರು ಎಲ್ಲ ತರ ಮೆಡಿಟೇಷನ್ ಮಾಡ್ಕೊಂಡು 50 ನಿಮಿಷ ಮೆಡಿಟೇಷನ್ ಮಾಡ್ಬಿಟ್ಟು ಹೋಗ್ಬೋದು ಆರಾಮಾಗಿ. ಬಂದಿದ್ದೀವಿ ಟಿಪ್ಪು ಸುಲ್ತಾನ್ ಅವರ ಬೇಸಿಗೆ ಮನೆಗೆ. ಇದೇ ನೋಡಿ ಅವ್ರದ್ದು ಬೇಸಿಗೆ ಮನೆ. ಟಿಪ್ಪು ಸುಲ್ತಾನ್ ಕಟ್ಟಿರ್ತಕ್ಕಂತಹ ಮನೆ ತುಂಬಾ ಹಳೆದಿದೆ, ನೋಡ್ಬೇಕು. ಮತ್ತೆ ಇಲ್ಲಿ ಗುಡಿ ಕೂಡ ಇದೆ, ವೀರಭದ್ರೇಶ್ವರ ಸ್ವಾಮಿ ಅವ್ರ ಗುಡಿ ಇದೆ. ಶ್ರೀ ಗವಿ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದೆ. ಈ ಕಡೆ ಹೋಗ್ಬೇಕು, ಅದೇ ಇದೆ ಅನ್ಕೋತೀನಿ ಟೆಂಪಲ್. ನೋಡ್ಬೇಕು. ಇದೇ ನೋಡಿ ಒಳಗಡೆ ಎಂಟ್ರೆನ್ಸ್ ಇಲ್ಲ ಅನ್ಕೋತೀನಿ, ಎಲ್ಲ ಲಾಕ್ ಹಾಕವ್ರೆ. ಒಳಗಡೆ ನೋಡೋಕೆ ಚಾನ್ಸ್ ಇಲ್ಲ ನಮ್ಗೆ. ಸೊ ಹೊರಗಡೆಯಿಂದನೇ ನೋಡಿದ ಅನ್ಕೋತೀನಿ. ಎಕ್ಸಿಟ್ ಆಗ್ಬೇಕಂತ ಅನ್ಕೊಂಡಿದೀವಿ. ಈಗ ನೋಡ್ತಾ ಇರಿ, ಮತ್ತೆ ತೋರಿಸ್ತಾ ಇರ್ತೀವಿ. ಹೊರಗಡೆ ಏನಾದ್ರು ಇದೆ ಅಂತ ನೋಡ್ತಾ ಇದೀನಿ. ಹೊರಗಡೆ ಅಂತೂ ಏನಿಲ್ಲ, ಎಲ್ಲಾ ಬೀಗ ಹಾಕ್ಬಿಟ್ಟವ್ರೆ. ಎಲ್ಲಾ ಕಡೆ ಬೀಗ ಹಾಕ್ಬಿಟ್ಟವ್ರೆ, ಏನಿಲ್ಲ. ಈ ಕಡೆಯಿಂದ ಹೋದ್ರೆ ಗವಿಸಿದ್ದೇಶ್ವರ ಟೆಂಪಲ್ ಬರುತ್ತೆ. ಇಲ್ಲಿ ಟೆಂಪಲ್ ಇದೆ. ಈ ಕಡೆಯಿಂದ ಟೆಂಪಲ್ ಹಾದಿ ಇದೆ, ಗವಿಸಿದ್ದೇಶ್ವರ ಟೆಂಪಲ್ಗೆ ಹೋಗುವಂತ ಹಾದಿ. ಸೊ ಈ ಕಡೆಯಿಂದ ಹೋಗ್ಬೇಕು. ಸೊ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತೀನಿ, ಮತ್ತೆ ಸಿಗೋಣ ಆಮೇಲೆ. ಬಾಯ್, ಟೇಕ್ ಕೇರ್.